ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ. ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆ ಮತ ಎಣಿಕೆ ಸಿದ್ಧತೆ ಪರಿಶೀಲಿಸಿದ DC. ಪ್ರತಿ ಮತ ಎಣಿಕೆ ಕೇಂದ್ರದಲ್ಲಿ 20 ರಿಂದ 22 CC ಕ್ಯಾಮೆರಾ ಅಳವಡಿಕೆ. ಚಂದ್ರಶೇಖರ್ ನಾಯ್ಕ್. ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ಬಿರುಸಿನ ಮತದಾನ. ಮತಗಟ್ಟೆಗಳಿಗೆ ಚುನಾವಣಾ ಅಧಿಕಾರಿಗಳ ಭೇಟಿ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ರಾಯಕೋಟಿ. ಜಿಲ್ಲಾ ಬ್ಯಾಡ್ಮಿಂಟನ್ ಬೇಸಿಗೆ ಶಿಬಿರ ಸಮಾರೋಪ. ಈಶಾನ್ಯ ಪದವೀಧರ ಚುನಾವಣೆ ಮಧ್ಯಾಹ್ನ 2ರ ವೇಳೆಗೆ 43.78% ಮತದಾನ. ತರಕಾರಿ ಮಾರಾಟಗಾರರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಒತ್ತಾಯ. ಜಿಲ್ಲೆಯಾದ್ಯಂತ ಮಳೆ. ಪಗಡದಿನ್ನಿ, ಭೂತಲದಿನ್ನಿಯಲ್ಲಿ ದಾಖಲೆ ಮಳೆ. ಒಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಶರಣಪ್ಪ ಮಟ್ಟೂರು ಅವರಿಗೆ ಮಾತೃವಿಯೋಗ. ವಾರ್ತೆಗಳ ವಿವರ. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದ್ದು, ಮಳೆಯಾಗಿದ್ದರಿಂದ ಬೆಳಗ್ಗೆ ಮತದಾನ ಇಳಿಮುಖವಾಗಿತ್ತು. 11 ಗಂಟೆ ನಂತರ ಮತದಾರರು ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿದರು. ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನ ಕಾರ್ಯ ಬೆಳಗ್ಗೆ 8 ಗಂಟೆಯಿಂದ ಆರಂಭವಾಗಿದ್ದು, ಮಳೆಯಾಗಿದ್ದರಿಂದ ಬೆಳಗ್ಗೆ ಮತದಾನ ಇಳಿಮುಖವಾಗಿತ್ತು. 11 ಗಂಟೆ ನಂತರ ಮತದಾರರು ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿದರು. ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ರಾತ್ರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಇದರಿಂದ ಮತದಾರರು ಮತಗಟ್ಟೆಯಲ್ಲಿ ಕಡಿಮೆ ಸಂಖ್ಯೆಯಲ್ಲಿ ಇದ್ದು, ಸಮಯವಾದಂತೆಲ್ಲ ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡಿದರು. ನಗರ ಪ್ರದೇಶದಲ್ಲಿ 7 ಮತಗಟ್ಟೆ ಸ್ಥಾಪನೆ ಮಾಡಿದ್ದು, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ, ತಹಸೀಲ್ ಕಚೇರಿ, ಸರ್ಕಾರಿ ಮಹಿಳಾ ಕಾಲೇಜು, ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು, ಕರ್ನಾಟಕ ಸಂಘ ಹಾಗೂ ಗ್ರಾಮೀಣ ಭಾಗದ ಯರಗೇರ ಮತ್ತು ದೇವಸ್ಗೂರಿನಲ್ಲಿ ಮತಕೇಂದ್ರಗಳು ಇದ್ದು, ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಮತದಾನ ಕೇಂದ್ರಕ್ಕೆ ಪದವೀಧರ ಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿ ಚಂದ್ರಶೇಖರ್ ನಾಯ್ಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾತನಾಡಿ, ಮತದಾನ ಪ್ರಕ್ರಿಯೆ ಬೆಳಗ್ಗೆ 8 ಗಂಟೆಗೆ ಆರಂಭವಾಗಿ ಸಂಜೆ 4 ಗಂಟೆವರೆಗೆ ನಡೆಯಲಿದೆ. ಮಳೆಯಾಗಿದ್ದರಿಂದ ಬೆಳಗ್ಗೆ ಮತದಾನ ಪ್ರಮಾಣ ಕಡಿಮೆಯಾಗಿತ್ತು. ಈಗ ಮತದಾನ ಕೇಂದ್ರಕ್ಕೆ ಭೇಟಿ ನೀಡಿದ ವೇಳೆ ಎಲ್ಲ ಕೇಂದ್ರದಲ್ಲಿ ಮತದಾರರು ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ. ಈಗ ಮತದಾನವು ಹೆಚ್ಚಳವಾಗಿದ್ದು 30ರಷ್ಟು ಮತದಾನವಾಗಿದೆ. ಸಂಜೆ ವೇಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ನಡೆಯಲಿದೆ ಎಂದು ತಿಳಿಸಿದರು.
ಬಂದೆಲ್ಲ ಬಂದಿದೆ ಎಲ್ಲ ಬಂದಿದೆ ಕಂಟೈನರ್ಗೆ ಹಾಕಿ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಕನ್ಸಾಲಿಡೇಟ್ ಡಿಸ್ಟ್ರಿಕ್ಟ್ ಹೋಗ್ಬೇಕು ಇಲ್ಲಿಂದ ಒಂದು ಆ ಥರ ಆಗತ್ತಲ್ಲ ಅಲ್ಲಿಂದ ಎಲ್ಲ ಬಂದು ಇಲ್ಲಿ ಬರುತ್ತೆ. ಸೊ ನೀವು ಕಲೆಕ್ಷನ್ ಬರುತ್ತೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡುಗುಂಟಿ, ತಹಸೀಲ್ದಾರ್ ಸುರೇಶ್ ವರ್ಮಾ, ಸಹಾಯಕ ಆಯುಕ್ತ ಸಂಪಂಗಾವಿ ಇದ್ದರು. ನಗರದ ಪದವಿ ಕಾಲೇಜಿನಲ್ಲಿ ಇರುವ ಮತಗಟ್ಟೆ ಕೇಂದ್ರಕ್ಕೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಸವರಾಜ್ ಪಾಟೀಲ್ ಇಟಗಿ ಮತದಾನ ಮಾಡಿದರು. ನಡೆದಂಥ ಮತದಾನದಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಂಡು ಚುರುಕು ಬಿರುಸಿನಿಂದ ಮತದಾನ ನಡೀತಿದೆ. ನಮ್ಮ ಪಕ್ಷ ಈಗಾಗಲೇ ರಾಜ್ಯದಲ್ಲಿ ಹಲವಾರು ಚುನಾವಣೆಗಳನ್ನು ವಿಧಾನಸಭೆ ಚುನಾವಣೆಯಲ್ಲಿ ಈಗಾಗಲೇ ನಾವು ಗೆದ್ದು 136 ಸ್ಥಾನದಿಂದ ಅಧಿಕಾರವನ್ನು ಚುಕ್ಕಾಣಿ ಹಿಡಿತಕ್ಕಂಥ ಸಮಯದಲ್ಲಿ ಮತ್ತೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ರಾಯಚೂರು ಜಿಲ್ಲೆಗೆ ಅತಿ ಹೆಚ್ಚಿನ ವಿಶ್ವಾಸವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನರು ಒಲವು ತೋರಿಸಿದ್ದಾರೆ. ಅದೇ ರೀತಿಯಾಗಿ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕೂಡ ನಾವು ಗೆಲುವು ಸಾಧಿಸ್ತೀವಿ ಅಂತಕ್ಕಂಥದ್ದು ನಮ್ಮ ನಿರೀಕ್ಷೆ ಇದೆ. ಇವತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯ ಎಲೆಕ್ಷನ್ ನಡೆದಿದೆ. ಮುಂಜಾನೆ 8 ಗಂಟೆಯಿಂದ ಮಳೆ ಇದ್ದ ಕಾರಣವು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಈಗ ಕನಿಷ್ಠ ಪಕ್ಷ ಒಂದು 5%ಗೆ ರೀಚ್ ಆಗಿದೆ. ಇಲ್ಲಿ ತಹಸೀಲ್ ಆಫೀಸ್ನಾಗ ಮತ್ತು ಅಲ್ಲಿ ಡಿಗ್ರಿ ಕಾಲೇಜ್ನಾಗ ಅಲ್ಲಿ ನಡೆದೈತೆ. ಮಳೆ ಈಗ ಸ್ವಲ್ಪ ಸಾಧಾರಣ ಆಗಲಿಂದ ಈಗ ವೋಟರ್ಸ್ ಭಾಳಷ್ಟು ಓಟ್ ಬರಕತ್ತಾರೆ. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಸದಸ್ಯರಾದಂಥ ಶಿವಮೂರ್ತಿ ಅವರು, ನಮ್ಮ ಸುರೇಶ್ ಅವರು, ನಮ್ಮ ರಾಘವ್ ಅವರು ಎಲ್ಲರೂ ಬಂದು ಮುಂಜಾನೆ 7 ಗಂಟೆಯಿಂದ ಇಲ್ಲಿ ಇದ್ದೀವಿ. ನಾವು ನಮ್ಮ ಭರವಸೆ ಏನೈತೆ ಅಂದರೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಪ್ರೆಸಿಡೆಂಟ್ ಓಟ್ ಬಿಡಾಕತ್ತವ. ನಾವು ವಿಶ್ವಾಸ ಐತೆ ನಾವು ಕಾಂಗ್ರೆಸ್ ಪಕ್ಷ ಈ ಈಶಾನ್ಯ ಪದವೀಧರ ಕ್ಷೇತ್ರದಿಂದ ಈಶಾನ್ಯ ಪದವೀಧರ ಚುನಾವಣೆ ಅಂಗವಾಗಿ ಎಲ್ಲ ಪದವೀಧರ ಮತದಾರರಲ್ಲಿ ವಿನಂತಿ, ನಾನು ಕೂಡ ನನ್ನ ಮತವನ್ನು ಚಲಾಯಿಸಿದ್ದೇನೆ. ಬೆಳಗ್ಗೆ 8ರಿಂದ 4 ಗಂಟೆವರೆಗೂ ಚುನಾವಣೆಗೆ ಮತದಾನಿಗೆ ಅವಕಾಶವಿದ್ದು ಎಲ್ಲ ಪದವೀಧರ ಮತದಾರರಲ್ಲಿ ತಮ್ಮ ಓಟನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಮತ ಚಲಾಯಿಸಬೇಕಾಗಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ. ಮಳೆ ಬರ್ತಾ ಇದೆ, ಅದರಿಂದ ಏನಾದರೂ ಅಡಚಣೆ ಆಗ್ತದೆ? ಏನಾಗಲ್ಲ, ಮಳೆ ಬರ್ತಾ ಇದೆ. ಇನ್ನೂ 1 ತಾಸು 2 ತಾಸಲ್ಲಿ ನಿಲ್ಲುವ ಲಕ್ಷಣ ಇದೆ. ಇನ್ನು 12 ಗಂಟೆ ನಂತರ ಅವಕಾಶ ಇರುತ್ತೆ. ಮತದಾರರು ದಯವಿಟ್ಟು ಈ ಒಂದು ಮಳೆಯನ್ನು ಅಡ್ಡಿಯಾಗಿ ಇಟ್ಟುಕೊಳ್ಳದೆ ತಮ್ಮ ಜವಾಬ್ದಾರಿಯುತ ಚುನಾವಣಾ ಪ್ರತಿನಿಧಿಯನ್ನು ಆಯ್ಕೆ ಮಾಡಲು ವೇಸ್ಟ್ ಮಾಡದೆ ತಮ್ಮ ಮತದಾನ ಹಕ್ಕನ್ನು ಚಲಾಯಿಸಬೇಕಾಗಿ ವಿನಂತಿ. ಈಸ್ಟ್ ಗ್ರಾಜ್ಯುಯೇಟ್ಸ್ ಕಾನ್ಸ್ಟಿಟ್ಯೂಯೆನ್ಸಿ MLC ಮತದಾನದ ಪ್ರಕ್ರಿಯೆ ಶುರುವಾಗಿದೆ, ನಡೀತಿದೆ. 8 ಗಂಟೆಯಿಂದ 4 ಗಂಟೆವರೆಗೂ ಕೊಟ್ಟಿರುವಂತಹ ಟೈಮು. ಬೆಳಗಿನ ಜಾವ ಸ್ವಲ್ಪ ಮಳೆ ಇದ್ದಿದ್ದರಿಂದ 8 ಗಂಟೆಯಿಂದ 10 ಗಂಟೆಗೆ ಸ್ವಲ್ಪ ಮತದಾನದ ಪ್ರಮಾಣ ಕಡಿಮೆ ಆಗಿತ್ತು. ಈಗ ನಮ್ಮ ಸಿಟಿಯಲ್ಲಿ ಎಲ್ಲ ವೋಟಿಂಗ್ ಸೆಂಟರ್ಗೆ ನಾವು ವಿಸಿಟ್ ಕೊಡುವಾಗ ಕ್ಯೂ ಇದೆ ಆ್ಯಂಡ್ ಸ್ಮೂತಾಗಿ ಎಲ್ಲ ನಡೀತಾ ಇದೆ. ಆ್ಯಂಡ್ ಈಗ ಮತದಾನದ ಪ್ರಕ್ರಿಯೆ ಎಲ್ಲ ಸೆಂಟರ್ಗಳಲ್ಲಿ ಅರೌಂಡ್ 25-30% ಹತ್ತಿರ ಟಚ್ ಆಗ್ತಾ ಇದೆ. ಸೊ 4 ಗಂಟೆ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ವೋಟಿಂಗ್ ಪರ್ಸೆಂಟೇಜ್ ಆಗ್ತದೆ ಅನ್ನುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ರುದ್ರಪ್ಪ ಅಂಗಡಿ ಇದ್ದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು, ರಾಯಚೂರು ನಗರ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರು ಪದವಿ ಕಾಲೇಜು ಮತಗಟ್ಟೆಯಲ್ಲಿ ತಮ್ಮ ಹಕ್ಕು ಚಲಾಯಿಸಿದರು. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು, ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು.
ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕಾರ್ಯಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ನಾಳೆ ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಹೇಳಿದರು. ನಗರದ ಎಲ್ವಿಡಿ ಕಾಲೇಜು ಹಾಗೂ ಎಸ್ಆರ್ಪಿಎಸ್ ಕಾಲೇಜಿನಲ್ಲಿ ಮತ ಎಣಿಕೆ ಸಿದ್ಧತೆ ವೀಕ್ಷಣೆ ಬಳಿಕ ಮಾತನಾಡಿದರು. ಬೆಳಗ್ಗೆ 8 ಗಂಟೆಗೆ ಎಣಿಕೆ ಕಾರ್ಯ ಆರಂಭವಾಗುವುದರಿಂದ 7 ಗಂಟೆಗೆ ಅಧಿಕಾರಿಗಳು, ಅಭ್ಯರ್ಥಿಗಳು, ಏಜೆಂಟರು ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಾಗುತ್ತದೆ. ಆರಂಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಪೇಪರ್ ಮತಗಳ ಎಣಿಕೆ ನಡೆಸಲಾಗುತ್ತದೆ. ನಂತರ ಇವಿಎಂ ಯಂತ್ರಗಳ ಮತಗಳ ಎಣಿಕೆ ನಡೆಯಲಿದೆ ಎಂದರು. ಮತ ಎಣಿಕೆ ಕೇಂದ್ರಗಳನ್ನು ಪರಿಶೀಲನೆ ಮಾಡಲಾಗಿದ್ದು ಎಲ್ಲ ಸಿದ್ಧತೆಗಳು ಅಚ್ಚುಕಟ್ಟಾಗಿ ನಡೆದಿದೆ. ಜೊತೆಗೆ ಚುನಾವಣಾ ವೀಕ್ಷಕರು ಒಳಗೊಂಡಂತೆ ಮತ ಎಣಿಕೆ ಕಾರ್ಯ ಸಿದ್ಧತೆ ವೀಕ್ಷಣೆ ಮಾಡಿದೆ ಎಂದು ತಿಳಿಸಿದರು. ಎಲ್ವಿಡಿ ಕಾಲೇಜಿನಲ್ಲಿ ಯಾದಗಿರಿ, ಶಹಾಪುರ, ಶೂರಪುರ ಮತ್ತು ದೇದುರ್ಗ ಲೋಕಸಭಾ ಕ್ಷೇತ್ರಗಳು ಬರಲಿವೆ. ಇನ್ನು ಎಸ್ಆರ್ಪಿಎಸ್ ಕಾಲೇಜಿನಲ್ಲಿ ಮಾನ್ವಿ, ರಾಯಚೂರು, ಲಿಂಗ್ಸ್ಗೂರು, ರಾಯಚೂರು ಗ್ರಾಮೀಣ ಕ್ಷೇತ್ರಗಳು ಬರಲಿವೆ. ಮತ ಎಣಿಕೆ ಕೇಂದ್ರದಲ್ಲಿ ಮೈಕ್ರೋ ಅಬ್ಸರ್ವರ್ಗಳು ಮತ್ತು ಎಣಿಕೆ ಮೇಲ್ವಿಚಾರಕರು, ಮತ ಎಣಿಕೆ ಸಹಾಯಕರನ್ನು ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಸಿಬ್ಬಂದಿ ಹಾಗೂ ಅಭ್ಯರ್ಥಿಗಳ ಮತ ಎಣಿಕೆ ಏಜೆಂಟ್ಗಳನ್ನು ಬೆಳಗ್ಗೆ ಬರಲು ಸೂಚಿಸಲಾಗಿದೆ ಎಂದರು. ಯಾರಿಗೆ ಗುರುತಿನ ಚೀಟಿ ನೀಡಲಾಗಿದೆ ಅಂತವರಿಗೆ ಮಾತ್ರ ಮತ ಎಣಿಕೆ ಕೇಂದ್ರದ ಒಳಗೆ ಪ್ರವೇಶವಿರಲಿದೆ. ಕೊಠಡಿಯಲ್ಲಿ ಟೇಬಲ್ಗಳನ್ನು ಹಾಕಲು ಅವಕಾಶವಿದ್ದು ದೊಡ್ಡ ಕೊಠಡಿಗಳು ಇದ್ದರೆ ಹೆಚ್ಚಿನ ಟೇಬಲ್ಗಳನ್ನು ಹಾಕಲಾಗುತ್ತದೆ ಎಂದರು. ಮತ ಎಣಿಕೆ ಕೇಂದ್ರದ ಪ್ರತಿ ಟೇಬಲ್ಗೂ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. ಇನ್ನಿತರ ಕಡೆ ಸಿಸಿ ಕ್ಯಾಮೆರಾ ಹಾಗೂ ವಿಡಿಯೋಗ್ರಾಫಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ. ಮತ ಎಣಿಕೆ ಕೇಂದ್ರದಲ್ಲಿ ವೀಕ್ಷಕರಿಗಾಗಿ ಒಂದು ಕೊಠಡಿ, ಚುನಾವಣಾ ಅಧಿಕಾರಿಗಾಗಿ ಒಂದು ಕೊಠಡಿ ಹಾಗೂ ಮಾಧ್ಯಮದವರಿಗಾಗಿ ಮಾಧ್ಯಮದ ಕೊಠಡಿ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ನಾಳೆ ಲೋಕಸಭಾ ಚುನಾವಣೆಯ ಎಣಿಕೆ ಕಾರ್ಯಕ್ರಮ ನಾಳೆ ಶುರುವಾಗಲಿದೆ. 8 ಗಂಟೆಗೆ ನಮ್ಮ ಪೋಸ್ಟಲ್ ಬ್ಯಾಲೆಟ್ ಕೌಂಟಿಂಗು ಶುರು ಆಗ್ತದೆ. ಸೊ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಶುರು ಆಗಬೇಕು ಅಂದರೆ ನಾವು 7 ಗಂಟೆಗೆ ಸ್ಟ್ರಾಂಗ್ ರೂಮ್ನ ಕ್ಯಾಂಡಿಡೇಟ್ಸು, ಎಲೆಕ್ಷನ್ ಏಜೆಂಟ್ಸು, ಅಬ್ಸರ್ವರ್ಸು ಮತ್ತು ನನ್ನ ಅಬ್ಸರ್ವೇಷನಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತದೆ. ಸ್ಟ್ರಾಂಗ್ ರೂಮ್ ಓಪನ್ ಆದಮೇಲೆ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಮತದಾನ ಶುರುವಾಗಿ ಅದಾದ ನಂತರ ಅರ್ಧ ಗಂಟೆ ಆದಮೇಲೆ ಇವಿಎಂ ಕೌಂಟಿಂಗು ಕೂಡ ಶುರು ಆಗ್ತದೆ. ಎಲ್ಲ ಹಾಲ್ಗಳು ವಿಸಿಟ್ ಮಾಡಿದ್ದೀವಿ, ಅಬ್ಸರ್ವರ್ ಕೂಡ ವಿಸಿಟ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ನಾವು ಸಜ್ಜಾಗಿದ್ದೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜಿಲ್ಲಾ ಚುನಾವಣಾ ವೀಕ್ಷಕರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ಅಶೋಕ್ ದುಡಗುಂಟಿ, ಸಹಾಯಕ ಆಯುಕ್ತ ಸಂಪಗಾವಿ, ತಹಸೀಲ್ ಸುರೇಶ್ ವರ್ಮಾ ಸೇರಿದಂತೆ ಅನೇಕರಿದ್ದರು. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅತ್ಯಗತ್ಯ ಎಂದು ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಅಮರೇಶ್ ರಾಯಕೋಟಿ ಹೇಳಿದರು. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅತ್ಯಗತ್ಯ ಎಂದು ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಅಮರೇಶ್ ರಾಯಕೋಟಿ ಹೇಳಿದರು. ಅವರು ನಗರದ ರಿಮ್ಸ್ ಆಸ್ಪತ್ರೆಯ ಫುಟ್ಬಾಲ್ ಮೈದಾನದಲ್ಲಿ ಕಳೆದ 2 ದಿನಗಳಿಂದ ರಾಯಚೂರು ಫಾರ್ಮ್ ಪ್ರೀಮಿಯರ್ ಲೀಗ್ ವತಿಯಿಂದ ಹಾಗೂ ನಗರ ಶಾಸಕರಾದ ಡಾ ಶಿವರಾಜ್ ಪಾಟೀಲ್, ಶರಣು ಎಂಟರ್ಪ್ರೈಸಸ್, ಸುರಕ್ಷಾ ಮೆಡಿಕಲ್ ಮತ್ತು ಫಾರ್ಮ್, ಗಿರೀಶ್ ಪಾಟೀಲ್ ಹಾಗೂ ಕೃಷ್ಣ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು. ಪಂದ್ಯಗಳಲ್ಲಿ ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು. ಏಕೆಂದರೆ ಪಂದ್ಯಗಳೆಂದರೆ ಸಹೋದರತ್ವವನ್ನು ಹೆಚ್ಚಿಸುವ ಮತ್ತು ಬಂಧು ಬಾಂಧವ್ಯಗಳನ್ನು ಒಗ್ಗೂಡಿಸುವ ಹಾಗೂ ಆರೋಗ್ಯವನ್ನು ದೈಹಿಕ ಮತ್ತು ಮಾನಸಿಕವಾಗಿ ವೃದ್ಧಿಸಿಕೊಳ್ಳುವಂತಹ ಅವಕಾಶ ನಿಮ್ಮೆಲ್ಲರದಾಗಿರುತ್ತದೆ ಎಂದು ಹೇಳಿದರು. Last year basically started with the career with medical representative Kelila Pharmaceutical. Unexpectedly ಅಥವಾ ಅನ್ಫಾರ್ಚುನೇಟ್ಲಿ ಐ ಗೋ ಟು ಬ್ಯಾಂಕ್ಸ್ ಮತ್ತು ಏಜೆನ್ಸಿ ಶರಣ ಎಂಟರ್ಪ್ರೈಸಸ್ ಇಂದ ಸುಮಾರು 12 ವರ್ಷಗಳ ತಮ್ಮ ಸಹಕಾರದಿಂದ ನಡೆಸ್ತಾ ಇದ್ದೀವಿ. ಇವು ಪ್ರತಿಯೊಬ್ಬರು ಯಾರೇ ಬಂದು ಕೇಳಿರಿ, ಇದೊಂದು ಯಾವುದೇ ರೆಪ್ರೆಸೆಂಟೇಟಿವ್ಸ್ ಬಂದಾಗ ಒಳ್ಳೆ ಇನ್ನರ್ ಇಂದ ಆತ್ಮ ಇದಾಗುತ್ತೆ. ಆಲ್ಮೋಸ್ಟ್ ಪ್ರತಿ ವರ್ಷ ನನ್ನ ಕೈಲಾದಷ್ಟು ನಿಮ್ಮ ಹೇಳ್ದಂಗೆ ಸ್ಪಾನ್ಸರ್ ಮಾಡೋಕ್ಕೆ ರೆಡಿ ಇದ್ದೀನಿ, ಇವಾಗ ತಿಳಿಸ್ತೀನಿ. ಮತ್ತು ಇನ್ನೊಂದು ಸಲ ನಾನು ಈಗ ಓನ್ಲಿ ವಿನ್ನರ್ ಆ್ಯಂಡ್ ರನ್ನರ್ಸ್ ಟೀಮ್ ಅದ. ಟೋಟಲ್ ಎಷ್ಟು 6 ಟೀಮ್ಗಳವ, ಎಲ್ಲರೂ ಒಂಥರ ಒಂದು ಕ್ಲಬ್ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತದೆ. ಈ ಕಪ್ಪು ಎಲ್ಲ ವಿತರಣೆ ಆದಮೇಲೆ ಜಸ್ಟ್ ಕಪ್ ಆಫ್ ಟೀ ಅಥವಾ ಏನಾದರೂ ಒಂದು ಲಾಸ್ಟ್ ಮೂಮೆಂಟ್ ಎಂಡಿಂಗ್ಗೆ ಒಂದು ಏನೇ ಟಿಫಿನ್ ಮಾಡಿಬಿಟ್ಟು ಎಲ್ಲರೂ ಹೋಗ್ಬಿಟ್ರೆ ಖುಷಿ ಅಂತ ನನಗೆ ಅನಿಸುತ್ತೆ. ನೆಕ್ಸ್ಟ್ ಇಯರ್ ಅದನ್ನು ಅರೇಂಜ್ ಮಾಡ್ತೀನಿ ನಾನು, ಯಾಕಂದ್ರೆ ಎಲ್ಲ ರೀತಿ ಚೆನ್ನಾಗಿರ್ತದೆ ಅಲ್ಲ ಒಂದು 50 ಜನ. ಯಾಕಂದ್ರೆ ನೀವು ಸ್ಪೋರ್ಟ್ಸ್ ಎಷ್ಟು ಕಾಂಪಿಟೇಷನ್ ಅಂತಲ್ಲ, ನಿಮ್ಮ ಹೆಲ್ತ್ಗೋಸ್ಕರ ನಿಮ್ಮ ಇದ್ರ ಸಲಗೆ ಸ್ಪೋರ್ಟಿವ್ ಆಗಿ ಒಂದು ಗೆಟ್ ಟುಗೆದರ್ ಎಲ್ಲರೂ ಇರ್ತೀರಿ ಇಲ್ಲಿ. ಅದೇ ರೀತಿ ಎಲ್ಲ 6 ಟೀಮ್ ಇದರಿಂದ ಖುಷಿ ಆಗುತ್ತೆ ಅಂತ ನನಗೆ ಅನಿಸ್ತದೆ. ನೆಕ್ಸ್ಟ್ ಇಯರ್ ಅದನ್ನು 100% ಅಧ್ಯಕ್ಷ ವಾರೇಪುರ ಅದನ್ನು ನಡೆಸ್ಕೊಡ್ಬೇಕು. ಥ್ಯಾಂಕ್ ಯು. ಗ್ರೀನ್ ರಾಯಚೂರು ಸಂಸ್ಥೆ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಶಿವಾಳೆ ಮಾತನಾಡಿ, ಇಂಥ ಉರಿ ಬಿಸಿಲಿನಲ್ಲೂ ಲೆಕ್ಕಿಸದೆ ಕ್ರಿಕೆಟ್ ತಂಡಗಳ ಜೊತೆಗೆ ಚಿಕ್ಕ ಮಕ್ಕಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದನ್ನು ಕಂಡು ನಮಗೆ ತುಂಬಾ ಖುಷಿಯಾಗುತ್ತಿದೆ. ಪ್ರತಿ ವರ್ಷವೂ ನಿಮ್ಮ ಸಂಘದಿಂದ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ತೋರುವುದು ತುಂಬಾ ಶ್ಲಾಘನೀಯವಾಗಿದೆ ಎಂದರು. ಕಳೆದ 2 ದಿನಗಳಿಂದ ಜರುಗಿದ ಈ ಪಂದ್ಯಾವಳಿಗಳ ಕೊನೆಯ ಫೈನಲ್ ಪಂದ್ಯಕ್ಕೆ ಆರ್ಕೆಆರ್ ಮತ್ತು ರಾಯಚೂರು
ಟೈಟನ್ಸ್ ತಂಡಗಳು ಆಯ್ಕೆಯಾಗಿದ್ದವು. ಎರಡೂ ತಂಡಗಳು ರಣರೋಚಕವಾದ ಪಂದ್ಯವನ್ನಾಡಿದವು. ಆದರೆ ಕೊನೆಯ ಹಂತದಲ್ಲಿ 1 ಬಾಲ್ 5 ರನ್ಗೆ ಪಂದ್ಯ ಡ್ರಾ ಆಗುವ ಸಂದರ್ಭದಲ್ಲಿ ಆರ್ಕೆಆರ್ ತಂಡದ ಅನುಭವಿ ಬ್ಯಾಟ್ಸ್ಮನ್ ತನ್ನ ಚಾಣಾಕ್ಷತನದಿಂದ 6 ಬಾರಿಸುವ ಮೂಲಕ ಆರ್ಕೆಆರ್ ತಂಡಕ್ಕೆ ಈ ವರ್ಷದ ಫೈನಲ್ ಗೆಲುವನ್ನು ತಂದುಕೊಟ್ಟನು. ಪಂದ್ಯಾವಳಿಯಲ್ಲಿ ವಿನ್ನರ್ ಮತ್ತು ರನ್ನರ್ ಕಪ್ಗಳನ್ನು ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಅಮರೇಶ್ ರಾಯಕೋಟಿ, ಗ್ರೀನ್ ರಾಯಚೂರು ರಾಜೇಂದ್ರ ಶಿವಾಳೆ, ಆರ್ಪಿಪಿಎಲ್ ಸಂಘದ ಅಧ್ಯಕ್ಷರಾದ ಮಾರೆಪ್ಪ ಹಾಗೂ ಕೃಷ್ಣ ವಿತರಿಸಿದರು. ಎಲ್ಲರಿಗೂ ಸ್ಫೂರ್ತಿ ಆಗುವಂಥದ್ದು ನಾವು ಗಮನಿಸಬಹುದು. ಇಂಥ ಬಿಸಿಲಿನಲ್ಲೂ ಸಹ ಇಷ್ಟು ಎಲ್ಲರೂ ಬಿಸಿಲಿನಿಂದ ಮನೆಯಲ್ಲಿ ರಕ್ಷಣೆ ಮಾಡ್ಕೊತಾ ಇದ್ರೆ ಇಂಥ ಉತ್ಸಾಹದಿಂದ ತಾವೆಲ್ಲರೂ ಈ ಒಂದು ಸಾಮೂಹಿಕವಾಗಿ ಒಂದು ಸಹೋದರತ್ವದ ಒಂದು ಭಾವನೆಯಿಂದ ನಾವು ಎಲ್ಲ ಸೇರಿ ಈ ಥರ ಏನು ಒಂದು ಟೂರ್ನಾಮೆಂಟಲ್ಲಿ ಆಡ್ತಾ ಇರೋದು ತುಂಬ ಶ್ಲಾಘನೀಯ ಕೆಲಸ. ಮತ್ತು ಇದ್ರ ಜೊತೆಗೆ ಇಲ್ಲಿ ಸೋಲು ಗೆಲುವು ಅನ್ನೋದಕ್ಕಿಂತ ಆಟ ಅಂದಾಗ ಸೋಲು ಗೆಲುವು ಇದ್ದಿದ್ದೆ, ಅದನ್ನು ಸಮನಾಗಿ ಸ್ವೀಕರಿಸಿ ಒಂದು ಉತ್ಸಾಹದಿಂದ ಒಂದು ಸಹೋದರತ್ವದಿಂದ ಎಲ್ಲರೂ ಏನು ಒಂದು ಸಾಮೂಹಿಕವಾಗಿ ಆಟ ಆಡುವಂಥದ್ದು ಏನಿದೆ ಅಲ್ಲ, ಇದು ಎಲ್ಲರಿಗೂ ಒಂದು ಪ್ರೇರಣೆ. ಅದ್ರ ಜೊತೆ ಸಹ ಮಕ್ಕಳು ಬಂದಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಆಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಇರ್ಬೋದು, ನಮ್ಮ ಅಮರೇಶ್ ಪಾಟೀಲ್ ಸರ್ ಇರ್ಬೋದು, ಮತ್ತು ಸುಮಾರು ಸಾಮೂಹಿಕವಾಗಿ ನಾವು ಸಸಿಗಳನ್ನು ನೆಟ್ಟು ಅವುಗಳನ್ನು ಪಾಲನೆ ಪೋಷಣೆ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತು ನೋಡಿದಿರಿ, ಈ 3 ದಿವಸದಲ್ಲಿ ನೀವು ನೋಡಿದಿರಿ ಡೆಲ್ಲಿ 52 ಡಿಗ್ರಿ ಸೆಂಟಿಗ್ರೇಡ್ ತಲುಪಿದೆ. ನಾಗ್ಪುರ 56 ಅಂತೆ, ನಿಮಗೆ ಇನ್ನೂ ಗಮನಕ್ಕೆ ಬಂದಿದೆ ಇಲ್ಲ ಗೊತ್ತಿಲ್ಲ. ನಾಗ್ಪುರ 56 ಡಿಗ್ರಿ ಅಂದರೆ ಇದೇ ಥರ ಬಿಸಿಲು ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ನಾವು ಹೇಗೋ ತಡ್ಕೋಬೋದು. ಬರುವಂಥ ಮುಂದಿನ ಈ ಪೀಳಿಗೆ ಇದೆಲ್ಲ ಭಾಳ ಕಷ್ಟ ಅನುಭವಿಸ್ತದೆ. ಅದನ್ನು ನಾವು ಇದು ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇವತ್ತು ಮಗುವಿನ ಬರ್ತ್ಡೇ ಇದ್ದಾನ ನಾವು ಗಿಡ ಹಾಕಬೇಕು, ನಮ್ಮಲ್ಲಿ ರಿಟೈರ್ಮೆಂಟ್ ಇದೇನಾ ನಿವೃತ್ತಿ ಸಂಭ್ರಮದಲ್ಲಿ ನಾವು ಗಿಡ ಹಾಕಬೇಕು, ಇಲ್ಲ ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ ಇದೇನಾ ನಾವು ಗಿಡ ಹಾಕಬೇಕು, ಅಥವಾ ಯಾವುದೇ ಒಂದು ಫಂಕ್ಷನ್ ಇದ್ದರೆ ಹಣ್ಣಿನ ಗಿಡ, ಹೂವಿನ ಗಿಡ, ಬೇರೆ ಸಸಿಗಳನ್ನು ಕೊಡುವ ಮೂಲಕ ಈ ಸಂದರ್ಭದಲ್ಲಿ 2 ತಂಡಗಳ ಸರ್ವ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಜಿಲ್ಲಾ ಬ್ಯಾಡ್ಮಿಂಟನ್ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಬ್ಯಾಡ್ಮಿಂಟನ್ ಬೇಸಿಗೆ ಶಿಬಿರದ ಸಮಾರೋಪ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೇಸಿಗೆ ಶಿಬಿರವನ್ನು ವಯಸ್ಸಿನ ಅನುಗುಣವಾಗಿ ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ವಿಜೇತರ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಬೇಸಿಗೆ ಶಿಬಿರ ಅಂತಿಮ ದಿನವಾಗಿದ್ದರಿಂದ ಕ್ರೀಡಾಪಟುಗಳಿಗೆ ಹಾಗೂ ಪೋಷಕರಿಗೆ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಜಿಲ್ಲಾ ಬ್ಯಾಡ್ಮಿಂಟನ್ ಶಿಬಿರದ ತರಬೇತಿದಾರರಾದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳಾದ ಸಂತೋಷ್ ಕುಮಾರ್ ಅವರು ಸಹಕಾರ ನೀಡಿದ್ದು, ರಾಯಚೂರು ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆಯ ಅಧ್ಯಕ್ಷರು ಬೆಲ್ಲಂ ಕಿರಣ್, ಕಾರ್ಯದರ್ಶಿ ರಾಮಲಿಂಗಯ್ಯ ಎರಳಿ, ನಿಧಿ, ಚೇತನ್ ಧೋಕಾ, ಕಾರ್ಯಕಾರಿ ಸದಸ್ಯರು ಡಾಕ್ಟರ್ ಗೋಪಿನಾಥ್, ಡಾಕ್ಟರ್ ರಾಜಶೇಖರ್, ಡಾಕ್ಟರ್ ಬಸನಗೌಡ, ಅರವಿಂದ್, ತರಬೇತಿದಾರ ರಾಹುಲ್, ಸಾಯಿ, ವೆಂಕಟೇಶ್ ಮತ್ತು ಉಳಿದ ಸದಸ್ಯರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು.
ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ ಎನ್ಜಿಒ ಕಾಲೋನಿ ರಾಯಚೂರು. ದ್ವಿತೀಯ ಪಿಯುಸಿ ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ ಬಿಎ ಮತ್ತು ಬಿಕಾಂಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ 1 ವರ್ಷಕ್ಕೆ ಕೇವಲ 4,000 ರೂಪಾಯಿ ಫೀಸ್ ತೆಗೆದುಕೊಂಡು ಪ್ರವೇಶ ನೀಡಲಾಗುವುದು. ಅಲ್ಲದೆ ಹಾಸ್ಟೆಲ್ ಸೌಲಭ್ಯ, ವಿದ್ಯಾರ್ಥಿಗಳ ವೇತನ ಸೌಲಭ್ಯ, ಬಸ್ ಸೌಲಭ್ಯ, ಲೈಬ್ರರಿ ಪುಸ್ತಕಗಳ ಸೌಲಭ್ಯ, ಇನ್ನಿತರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ಎಲ್ಲಾ ರೀತಿಯ ಸೌಲಭ್ಯ ಮತ್ತು ಸಹಕಾರವನ್ನು ನೀಡಲಾಗುವುದು. ಅಲ್ಲದೆ 100ರಷ್ಟು ಫಲಿತಾಂಶ ನೀಡಲಾಗುವುದು. ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ. ನಗರ ಹಾಗೂ ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸೌಲಭ್ಯದ ಸಹಾಯವನ್ನು ಪಡೆಯಲು ತಿಳಿಸಿದೆ. ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಜೂನ್ 1st ವೀಕ್. ಕೇವಲ 100 ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ ಅವಕಾಶ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916 941389 8904 702999. ವಿದ್ಯಾರ್ಥಿನಿಯರಿಗೆ 50% ಪ್ರವೇಶಗಳು ಕಾಯ್ದಿರಿಸಲಾಗಿದೆ. ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್ ಎನ್ಜಿಒ ಕಾಲೋನಿ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall. ಶೇಖರ್ ನಗರ್ ಐಬಿ ರೋಡ್ ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಮತದಾನದಲ್ಲಿ ಮಧ್ಯಾಹ್ನ 2 ಗಂಟೆಯವರೆಗೆ ಶೇಕಡಾ 43.78% ಮತದಾನವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾದ ಮತದಾನ ನಿಧಾನಗತಿಯಿಂದ ಪ್ರಾರಂಭವಾಗಿ ನಂತರ ಕ್ರಮೇಣ ವೇಗ ಪಡೆಯಿತು. ಈಶಾನ್ಯ ಪದವೀಧರ ಕ್ಷೇತ್ರಕ್ಕೆ ನಡೆದ ಮತದಾನದಲ್ಲಿ ಮಧ್ಯಾಹ್ನ 2 ಗಂಟೆವರೆಗೆ ಶೇಕಡಾ 43.78% ಮತದಾನವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಪ್ರಾರಂಭವಾದ ಮತದಾನ ನಿಧಾನಗತಿಯಿಂದ ಪ್ರಾರಂಭವಾಗಿ ನಂತರ ಕ್ರಮೇಣ ವೇಗ ಪಡೆಯಿತು. ಬೆಳಗ್ಗೆ 10 ಗಂಟೆ ವೇಳೆಗೆ ಜಿಲ್ಲೆಯಲ್ಲಿ ಶೇಕಡಾ 5.89% ಮತದಾನವಾಗಿತ್ತು. ಮಧ್ಯಾಹ್ನ 12ರ ವೇಳೆಗೆ ಶೇಕಡಾ 23.73% ಮತದಾನ ನಡೆಯಿತು. ಮಧ್ಯಾಹ್ನ 2 ಗಂಟೆ ವೇಳೆಗೆ ಶೇಕಡಾ 43.78% ಮತದಾನವಾಯಿತು. 6073 ಪುರುಷರು ಮತ್ತು 2862 ಮಹಿಳೆಯರು ಮತದಾನ ಮಾಡಿದ್ದಾರೆ. ಒಟ್ಟು 8935 ಪದವೀಧರರು ಮತದಾನ ಮಾಡಿದ್ದಾರೆ. ಸಂಜೆ 4 ಗಂಟೆವರೆಗೆ ಮತದಾನಕ್ಕೆ ಅವಕಾಶವಿದೆ.
ತರಕಾರಿ ಬೆಳೆದು ನಗರಕ್ಕೆ ಮಾರಾಟ ಮಾಡಲು ಬರುವ ರೈತರಿಗೆ ನಗರದಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಾಮಾಜಿಕ ಹೋರಾಟಗಾರ ಅಂಬಾಜಿರಾವ್ ಒತ್ತಾಯಿಸಿದ್ದಾರೆ. ಪ್ರತಿನಿತ್ಯ ರಾಯಚೂರು ತಾಲೂಕು ವ್ಯಾಪ್ತಿಯ ನೂರಾರು ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆಯುವ ವಿವಿಧ ತರಕಾರಿಗಳನ್ನು ಮಾರಾಟ ಮಾಡಲು ನಗರ ಪ್ರದೇಶಕ್ಕೆ ಬರುತ್ತಿದ್ದಾರೆ. ತಮ್ಮ ಜೀವನ ನಿರ್ವಹಣೆಗೆ ತರಕಾರಿ ಮಾರಾಟವನ್ನು ಅವಲಂಬಿಸಿದ್ದಾರೆ. ಆದರೆ ಅವರು ನಗರದಲ್ಲಿ ತರಕಾರಿ ಮಾರಾಟ ಮಾಡುವ ಸ್ಥಳದಲ್ಲಿ ಯಾವುದೇ ಸೂಕ್ತ ವ್ಯವಸ್ಥೆ ಇಲ್ಲ ಎಂದು ಅಂಬಾಜಿರಾವ್ ಆರೋಪಿಸಿದ್ದಾರೆ. ಈ ರೈತರು ತರಕಾರಿ ಮಾರಾಟ ಮಾಡುವ ಜಾಗದಲ್ಲಿ ಮಳೆ ಬಂದರೆ ನೀರು ನಿಲ್ಲುವುದರಿಂದ ವ್ಯಾಪಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದೆ. ರಾಯಚೂರಿನ ನಗರಸಭೆ ಅಧಿಕಾರಿಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಹಳ್ಳಿಗಳಿಂದ ತರಕಾರಿ ಮಾರಾಟಕ್ಕೆ ಬರುವ ರೈತರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕಿದೆ ಎಂದು ಒತ್ತಾಯಿಸಿದರು. ಅಂಬಾಜಿರಾವ್ ಅವರು ಬೀದಿ ಬದಿಯ ಅಥವಾ ನಗರ ಪ್ರದೇಶಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಹಕ್ಕು ಬೆಳೆಗಾರರಿಗಿದೆ ಎಂದು ತಿಳಿಸಿದ್ದಾರೆ. ಉಳಿದಂತೆ ನಗರದಲ್ಲಿ ಇರುವ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಮತ್ತು ಅಂತಹ ಪ್ರದೇಶಗಳಲ್ಲಿ ಬಡ ರೈತರಿಗೆ ತರಕಾರಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು. ಒತ್ತುವರಿ ಆದ ರಾಜಕಾಲುವೆ ಜಾಗಗಳು ತೆರವುಗೊಳಿಸಿ ನಗರದ ಮುಖ್ಯ ರಸ್ತೆಗಳಲ್ಲಿ ಬೀದಿ ದೀಪಗಳು ಅಳವಡಿಸಿ ಪ್ರತಿಯೊಂದು ವಾರ್ಡುಗಳಲ್ಲಿ ಮಳೆ ನೀರು ನಿಲ್ಲದೆ ಸುಗಮವಾಗಿ ಹರಿಯುವ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ನಗರಸಭೆ ಆಯುಕ್ತರು ನೀತಿ ಸಂಹಿತೆ ನೆಪದಲ್ಲಿ ಕರ್ತವ್ಯದಿಂದ ಜಾರಿಗೊಳ್ಳುತ್ತಿದ್ದಾರೆ. ಚುನಾವಣೆ ನೀತಿ ಸಂಹಿತೆಯಿಂದ ನಗರ ಸ್ವಚ್ಛತೆಗಾಗಿ ಹಾಗೂ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಏನು ಸಂಬಂಧ ಎಂದು ಅರ್ಥ ಅವರೇ ಹೇಳಬೇಕಿದೆ. ಏನಾದರೂ ಒಳ್ಳೆ ಕೆಲಸ ಮಾಡಿ ತಮ್ಮ ಹೆಸರು ನಗರ ಜನರು ನೆನಪಿಸಿಕೊಳ್ಳುವ ತರಹ ಕೆಲಸ ಮಾಡಿ ಎಂದು ಅಂಬಾಜಿ ಪ್ರಕಟಣೆಯಲ್ಲಿ ಒತ್ತಾಯಿಸಿದ್ದಾರೆ. ಜಿಲ್ಲೆಯಾದ್ಯಂತ ರಾತ್ರಿಯಿಂದ ಮಳೆಯಾಗಿದ್ದು ಮುಂಗಾರು ಬಿತ್ತನೆ ಪೂರಕವಾಗಿದೆ. ಸಿಂಧನೂರು ತಾಲೂಕಿನ ಪಗಡದಿನ್ನಿಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. ಜಿಲ್ಲೆಯಾದ್ಯಂತ ರಾತ್ರಿಯಿಂದ ಮಳೆಯಾಗಿದ್ದು ಮುಂಗಾರು ಬಿತ್ತನೆ ಪೂರಕವಾಗಿದೆ. ಸಿಂಧನೂರು ತಾಲೂಕಿನ ಪಗಡದಿನ್ನಿಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದೆ. 92.5 ಮಿಲಿಮೀಟರ್ ಮಳೆಯಾಗಿದೆ. ಭೂತಲದಿನ್ನಿ ಗ್ರಾಮದಲ್ಲಿ 78.5 ಮಿಲಿಮೀಟರ್, ಉಮಲೂಟಿಯಲ್ಲಿ 78 ಮಿಲಿಮೀಟರ್, ಆರ್ಎಚ್ ಕ್ಯಾಂಪಿನಲ್ಲಿ 77 ಮಿಲಿಮೀಟರ್, ರಾಯಚೂರು ತಾಲೂಕಿನ ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ 74.5 ಮಿಲಿಮೀಟರ್, ಶಾಖವಾದಿ ಗ್ರಾಮದಲ್ಲಿ 65 ಮಿಲಿಮೀಟರ್, ಯಾಪಲದಿನ್ನಿಯಲ್ಲಿ 58.5 ಮಿಲಿಮೀಟರ್, ಲಿಂಗಸ್ಗೂರು ತಾಲೂಕಿನ ಅನ್ವರಿ ಗ್ರಾಮದಲ್ಲಿ 74 ಮಿಲಿಮೀಟರ್, ಮಾನ್ವಿ ತಾಲೂಕಿನ ತೋರಣದಿನ್ನಿಯಲ್ಲಿ 62 ಮಿಲಿಮೀಟರ್, ಲಿಂಗಸ್ಗೂರು ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ 61.5 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು 3 ದಿನಗಳ ಕಾಲ ಮಳೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಸರ್ಕಾರದ ನಿಯಮಗಳನ್ನು ಪಾಲಿಸದ ಓಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಸರ್ಕಾರದ ನಿಯಮಗಳನ್ನು ಪಾಲಿಸದ ಓಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗಳಿಗೆ ಉತ್ಪಾದನಾ ಆಧಾರಿತ ಉತ್ತೇಜನ ನೀಡಲು ಗರಿಷ್ಠ ಪ್ರೋತ್ಸಾಹಧನವನ್ನು ನೀಡಿದಲ್ಲಿ ಸಾರ್ವಜನಿಕರ ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಹಾಗೂ ಪ್ರೋತ್ಸಾಹದಿಂದ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿ ಕಾರ್ಯತತ್ಪರಗೊಳ್ಳಲು ಸಾಧ್ಯವಾಗುತ್ತದೆ. ಸರ್ಕಾರದ ಆದೇಶವನ್ನು ಬದಿಗೊತ್ತಿ ವಿಶೇಷ ಅಧಿಕಾರಿಗಳು ತಮಗೆ ಬೇಕಾದ ಸಿಬ್ಬಂದಿಗಳಿಗೆ ಮಾತ್ರ ಪ್ರೋತ್ಸಾಹಧನ ವಿತರಣೆ ಮಾಡಿದ್ದಾರೆ. ಇತ್ತೀಚೆಗೆ ಓಪೆಕ್ ಆಸ್ಪತ್ರೆಯಿಂದ ರೇಮ್ಸ್ ಆಸ್ಪತ್ರೆಗೆ ನಿಯೋಜನೆಗೊಂಡ ಸಿಬ್ಬಂದಿಗಳಿಗೆ ಆಯುಷ್ಮಾನ್ ಭಾರತ್ ಪ್ರೋತ್ಸಾಹಧನ ವಿತರಿಸಲು ಇಲ್ಲಿಯ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗದ್ವಾಲ್ ಅವರು ಬಹಿರಂಗವಾಗಿ ಕಮಿಷನ್ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ಓಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿ ಡಾಕ್ಟರ್ ನಾಗರಾಜ್ ಗದ್ವಾಲ್ ಇವರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಘಟನೆ ಸಂಚಾಲಕ ಪರಶುರಾಮ್, ಎಸ್ ಸುಭಾಷ್, ಗೋಪಾಲ್ ನಾಯಕ್, ಹನುಮಂತು ಸೇರಿದಂತೆ ಅನೇಕರಿದ್ದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು ಅವರ ತಾಯಿ ಚನ್ನಬಸಮ್ಮ ಗಂಡ ಹನುಮಂತಪ್ಪ ಮಟ್ಟೂರು ಇಂದು ನಿಧನರಾಗಿದ್ದಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು ಅವರ ತಾಯಿ ಚನ್ನಬಸಮ್ಮ ಗಂಡ ಹನುಮಂತಪ್ಪ ಮಟ್ಟೂರು ಇಂದು ನಿಧನರಾಗಿದ್ದಾರೆ. ಪುತ್ರರಾದ ವಿಧಾನ ಪರಿಷತ್ ಮಾಜಿ ಸದಸ್ಯ ಶರಣಪ್ಪ ಮಟ್ಟೂರು, ಮುಖ್ಯ ಗುರು ಬಸಪ್ಪ ಗದ್ದಿ ಸೇರಿದಂತೆ ಅಪಾರ ಬಂಧುಗಳನ್ನು ಬಿಟ್ಟು ಅಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 3 ಗಂಟೆಗೆ ಲಿಂಗಸೂರು ತಾಲೂಕಿನ ಮಟ್ಟೂರು ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆ ಚುನಾವಣೆ ಮತ ಎಣಿಕೆ ಸಿದ್ಧತೆ ಪರಿಶೀಲಿಸಿದ ಡಿಸಿ. ಪ್ರತಿ ಮತ ಎಣಿಕೆ ಕೇಂದ್ರದಲ್ಲಿ 20 ರಿಂದ 22 ಸಿಸಿ ಕ್ಯಾಮೆರಾ ಅಳವಡಿಕೆ. ಚಂದ್ರಶೇಖರ್ ನಾಯ್ಕ್. ಈಶಾನ್ಯ ಪದವೀಧರ ಕ್ಷೇತ್ರ ಚುನಾವಣೆ ಬಿರುಸಿನ ಮತದಾನ. ಮತಗಟ್ಟೆಗಳಿಗೆ ಚುನಾವಣಾ ಅಧಿಕಾರಿಗಳ ಭೇಟಿ. ದೈಹಿಕ ಸದೃಢತೆಗೆ ಕ್ರೀಡೆಗಳು ಅಗತ್ಯ. ರಾಯಕೋಟಿ. ಜಿಲ್ಲಾ ಬ್ಯಾಡ್ಮಿಂಟನ್ ಬೇಸಿಗೆ ಶಿಬಿರ ಸಮಾರೋಪ.
ಈಶಾನ್ಯ ಪದವೀಧರ ಚುನಾವಣೆ ಮಧ್ಯಾಹ್ನ 2ರ ವೇಳೆಗೆ ಶೇಕಡ 43.78% ಮತದಾನ. ತರಕಾರಿ ಮಾರಾಟಗಾರರಿಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಲು ಒತ್ತಾಯ. ಜಿಲ್ಲೆಯಾದ್ಯಂತ ಮಳೆ, ಪಗಡದಿನ್ನಿ ಭೂತಲದಿನ್ನಿಯಲ್ಲಿ ದಾಖಲೆ ಮಳೆ. ಒಪೆಕ್ ಆಸ್ಪತ್ರೆ ವಿಶೇಷ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಮತ್ತು ಶರಣಪ್ಪ ಮಟ್ಟೂರು ಅವರಿಗೆ ಮಾತೃವಿಯೋಗ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಶ್ರೀ ಜ್ಞಾನಗಂಗಾ ಡಿಗ್ರಿ ಕಾಲೇಜ್, NGO ಕಾಲೋನಿ, ರಾಯಚೂರು. ದ್ವಿತೀಯ PUC ಪಾಸಾದ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ, ನಮ್ಮ ಶ್ರೀ ಜ್ಞಾನಗಂಗಾ ಪದವಿ ಮಹಾವಿದ್ಯಾಲಯ 2024-25ನೇ ಸಾಲಿಗೆ BA ಮತ್ತು BComಗೆ ಅಡ್ಮಿಷನ್ಸ್ ಪ್ರಾರಂಭವಾಗಿದ್ದು, ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. N150 ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.